ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿನ್ ತಂದೆಗೆ ನನ್ನ ಹಿನ್ನೆಲೆ ಎಲ್ರಿಗೂ ಗೊತ್ತಾಗೋದು ಇಷ್ಟ ಇರ್ಲಿಲ್ಲ. ಯಾಕಂದ್ರೆ ಅವ್ರ ಸ್ಟೇಟಸೇ ಬೇರೆ, ನನ್ನ ಸ್ಟೇಟಸೇ ಬೇರೆ. ನನಗೂ ಅವ್ರಿಗೂ ಆಕಾಶ ಮತ್ತೆ ಭೂಮಿಯಷ್ಟು ಅಂತರ ಇತ್ತು. ಅದಕ್ಕೆ ನಾನು ರಾಯಲ್ ಫ್ಯಾಮಿಲಿಯಿಂದ ಬಂದಿದ್ದು, ಒಳ್ಳೆ ಮನೆತನದಿಂದ ಬಂದಿದ್ದು ಅಂತ ನಿನ್ ತಂದೆನೆ ಕತೆ ಕಟ್ಟಿದ್ದು. ಅದೇ ನಿಜ ಅಂತ ಎಲ್ರನ್ನೂ ನಂಬಿಸಿದ್ರು. ಅವ್ರು ಹೇಳ್ಕೊಟ್ಟಿದ್ದನ್ನೇ ಇಲ್ಲಿ ತನಕ ನಾನು ನಡೆಸ್ಕೊಂಡು ಬಂದಿದ್ದು. ನೀನೇ ದ್ರೋಹ ಮಾಡಬೇಕು, ನಿಮ್ಗೆಲ್ಲ ಮೋಸ ಮಾಡಬೇಕು ಅಂತ ಖಂಡಿತ ನನ್ನ ಉದ್ದೇಶ ಇರ್ಲಿಲ್ಲ ಗೌತಮ್. ನೋಡು ಗೌತಮ್, ಇರೋ ವಿಷಯ ನಾನು ಹೇಳಿದ್ದೀನಿ. ಇನ್ನು ಉಳಿದಿದ್ದು ನಿನ್ನಿಷ್ಟ. ನೋಡು ಗೌತಮ್, ನಿನಗೀಗಲೂ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ನಾನು ಈಗಲೇ ಮನೆ ಬಿಟ್ಟು ಹೊರಟೋಗ್ಬಿಡ್ತೀನಿ. ನಾನು ನಿನ್ನನ್ನು ನಿಜವಾಗ್ಲೂ ನನ್ನ ಸ್ವಂತ ಮಗನ ಥರ ನೋಡ್ಕೊಂಡೆ ಗೌತಮ್. ನಿನ್ನ ಕಣ್ಣಲ್ಲಿ ಕೆಟ್ಟೋಳಾಗಿ ನಿನ್ನ ಕಣ್ಮುಂದೆ ಇರೋದಕ್ಕೆ ನನಗಿಷ್ಟ ಇಲ್ಲ. ಇವತ್ತಿಗೆ ನನ್ನ ನಿಮ್ಮೆಲ್ಲರ ಋಣ ಮುಗೀತು. ನಾನು ಹೊರಡ್ತೀನಿ. ಅಮ್ಮ ಅಳಬೇಡಿಮ್ಮ ಪ್ಲೀಸ್. ಇದರಲ್ಲಿ ನಿಮ್ ತಪ್ಪಿಲ್ಲ ಅಂತ ನಂಗೆ ಮನವರಿಕೆ ಆಗಿದೆ. ಇದೆಲ್ಲ ಮಾವ ಮಾಡಿರೋ ತಪ್ಪು. ಆ ತಪ್ಪಿನ ಕಳಂಕನ ನೀವು ಹೊರಗಾಯ್ತಷ್ಟೇ. ಸಮಾಧಾನ ಮಾಡ್ಕೊಳ್ಳಿಮ್ಮ. ನಿಮ್ಮೇಲೆ ನಾನು ಅನುಮಾನ ಪಟ್ಬಿಟ್ಟೆ. ಐ ಆಮ್ ಸಾರಿ. ಆಗಿದೆಲ್ಲ ಆಗೋಯ್ತು. ಬನ್ನಿ ಶಾಸ್ತ್ರ ಮುಗಿಸೋಣ. ಬನ್ನಿಮ್ಮ. ಬಾಕಂತ ಹಾ ಬಂದ್ಯಾಕಂದ, ಎಲ್ಲೋಗಿದ್ಯಮ್ಮ? ಶಾಕುಂತಲ ಹತ್ತಿರ ಮಾತಾಡ್ಸಕ್ ಹೋಗಿದ್ದಪ್ಪ. ಸರಿ ಹೋಗೋಣವಾ? ಹಾ ಹೊರಡೋಣ. ಒಂದು ನಿಮಿಷ. ಹೊಡ್ಲಾ? ಸರಿ ಹೋಗಿದ್ ಬನ್ನಿ. ಯು ಟೇಕ್ ಕೇರ್. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಲೇಟ್ ಆಗಿದೊಳೋದು, ಲೇಟಾಗಿ ಮಲಗೋದು, ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡದೇ ಇರೋದು, ಮೆಡಿಸಿನ್ ತಗೊಳ್ದೇ ಇರೋದು, ಆ ರೀತಿ ಏನು ಮಾಡಬೇಡಿ. ಎಲ್ಲ ಟೈಮ್ ಕರೆಕ್ಟಾಗಿ ಮಾಡಿ. ನಾನು ಹೇಳಿದ್ದೆಲ್ಲ ಸಿನ್ಸಿಯರ್ ಸ್ಟೂಡೆಂಟ್ ತರ ಚಾಚು ತಪ್ಪದೆ ಫಾಲೋ ಮಾಡ್ಬೇಕು. ಓಕೆ? ಆಗ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನಿಲ್ಲ ಅಂತ ಕೂರ್ಗಿ ಸೋರ್ಗಿ ಸಣ್ಣ ಆಗೋಕ್ಕೆಲ್ಲ ಹೋಗ್ಬೇಡಿ. ನೀವು ಹೀಗಿರೋದೇ ನನ್ಗೆ ಇಷ್ಟ ಅಂತ ಗೊತ್ತಾನೆ. ಡುಮ್ಡುಮ್ಮಕ್ಕೆ ಕುಂಡಕ್ಕೆ. ಓಕೆ? ಆಯ್ತು. ನೀವು ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ. ಸುಮ್ಮನೆ ಹೊರಗಡೆ ಎಲ್ಲೂ ಸುತ್ತಾಡಕ್ ಹೋಗ್ಬೇಡಿ, ಕೆಲಸ ಮಾಡಬೇಡಿ, ಸ್ಟ್ರೈನ್ ಮಾಡ್ಕೋಬೇಡಿ. ಹೊರಗಡೆ ಹೋಗೋದ್ರಲ್ಲಿ ಮನೆಯಿಂದ ಆಚೆ ಕಾಲಿಡಬಾರ್ದು. ಸುಮ್ಮನೆ ಮಹಾರಾಣಿ ತರ ಮನೇಲಿರ್ಬೇಕು. ಗೊತ್ತಾಯ್ತಾ? ನೀವಿಲ್ದೆ ನಾನು ಮಹಾರಾಣಿ ಹಾಕಿರೋಕ್ ಸಾಧ್ಯನಾ? ಡೋಂಟ್ ವರಿ, ಟ್ರೈ ಮಾಡ್ತೀನಿ. ಅಲ್ಟಿಕ್ಕೆ ಮಾವ ಮತ್ತೆ ಭೂಮಿಕನ ಚೆನ್ನಾಗಿ ನೋಡ್ಕೊಳ್ಳಿ. ಅಲ್ಲ, ಚೆನ್ನಾಗಿ ನೋಡ್ಕೋತೀರಾ ಅಂತ ಗೊತ್ತು, ಮಾತು ಕೇಳಿದೆ. ನೀವೇನು ಯೋಚನೆ ಮಾಡಬೇಡಿ, ನಾವು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀವಿ. ಚಿಂತೆ ಮಾಡಬೇಡಿ ಹೇಳಿ. ಅಂದ್ರೆ ಅವಳನ್ನ ಜೋಪಾನ ಮಾಡೋದು ನಮ್ ಜವಾಬ್ದಾರಿ. ಅಳಿ ಅಂದ್ರೆ ನಿಮ್ಮಷ್ಟಿಲ್ದೇ ಇರ್ಬೋದು, ಆದ್ರೆ ನಮ್ಮ ಕೈಯಲ್ಲಿ ಆಗೋ ಮಟ್ಟಿಗೆ ನಾವು ಖಂಡಿತ ಅವಳನ್ನ ಚೆನ್ನಾಗಿ ನೋಡ್ಕೋತೀವಿ. ನೀವು ಬೇಜಾರಾಗ್ಬೇಡಿ, ನಾವು ದೂರ ಮಾಡ್ತಾ ಇದೀವಿ ಅಂತ. ಪದ್ಧತಿ ಇರೋದೇ ಹಾಗೆ. ತಾಯಿ ಆಗೋಳು ತಾಯಿ ಹತ್ರ ಇರ್ಬೇಕು, ತಾಯಿತನನ ಕಲಿಯಕ್ಕೆ ಅಂತಾರೆ. ಅದೇ ಪದ್ಧತಿ. ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ವಿ.
ನೀವೇನೂ ವರಿ ಮಾಡ್ಕೋಬೇಡಿ ಭಾವ. ಅಕ್ಕನ ಜೊತೆ ನಾನು ಇರ್ತೀನಿ. ಅಮ್ಮಂಗೂ ಹೆಲ್ಪ್ ಆದಂಗಾಗತ್ತೆ, ಅದೇ ತರ ಈ ಮನೆ ಸೊಸೆಯಾಗಿ ನನ್ನ ಡ್ಯೂಟಿನೂ ಮಾಡ್ದಂಗಾಗತ್ತೆ. ನೀವು ಅಲ್ಲಿ ಹೋಗ್ತೀರಾ? ಐ ಮೀನ್ ಗುಡ್ ಥಾಟ್. ಸ್ವಲ್ಪ ಕಷ್ಟ ಆಗತ್ತೆ, ಬಟ್ ಇಟ್ಸ್ ಓಕೆ. ಅದಕ್ಕೇನು ನೋಡೋ ನೆಪದಲ್ಲಿ ಅವಾಗವಾಗ ಬಂದು ಹೋಗ್ತಾ ಇರ್ತೀನಿ. ಅದಕ್ಕೇನು ನೋಡ್ದಂಗಾಗತ್ತೆ, ನಿಮ್ನು ಮಾತಾಡ್ಸ್ದಂಗೆ ಆಗತ್ತೆ. ಐ ಸಪೋರ್ಟ್ ದಿಸ್. ಥ್ಯಾಂಕ್ಸ್ ಅಪ್ಪಿ, ನೀನು ಹೇಳಿದ್ ಕೇಳಿ ತುಂಬಾ ಖುಷಿ ಆಯ್ತು. ಇಟ್ಸ್ ಓಕೆ, ಹೇಳಿದ್ನಲ್ಲ ನಾನು ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ. ಆನಂದ್ ಅವರೇ, ಅಪರ್ಣ ಪ್ಲೀಸ್ ಆಗಾಗ ಬಂದು ಹೋಗ್ತಾ ಇರಿ. ಬರೀ ಫೋನಲ್ಲಿ ಮಾತಾಡೋದು ಅಷ್ಟೇ ಇಟ್ಕೋಬೇಡಿ. ನಾನು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೋತೀನಿ. ಖಂಡಿತ ಬರ್ತೀವಿ ಭೂಮಿಕಾ, ನೀನು ಹುಷಾರ್. ಹಾ, ತಲೆನೇ ಕೆಡಿಸ್ಕೋಬೇಡಿ. ನಿಮ್ಮನ್ನ ನೋಡಕ್ಕೆ ನಾವು ಆಗಾಗ ಅಲ್ಲಿ ಬರ್ತಾನೆ ಇರ್ತೀವಿ. ಬರೋದೇನು ಅಲ್ಲೇ ಟೆಂಟ್ ಹಾಕ್ಬಿಡ್ತೀವಿ. ಏನಂಟಿ? ಅಕ್ಕ ಅಯ್ಯೋ. ಅಕ್ಕ 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 ಓಕೆನಾ? ಹೊರಡೋಣ ಅಕ್ಕನ. ಛೇ, ಏನೋ ಮಾಡಕ್ಕೋಗಿ ಏನೋ ಆಗೋದು ಅಂತಾರಲ್ಲ, ಅದು ಇದಕ್ಕೆ ಅನ್ಸುತ್ತೆ. ಇಲ್ಲಿವರೆಗೂ ಮಾಮು ಏನೇ ಪ್ಲಾನ್ ಮಾಡೋದು ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು. ಅದು ಈ ಸರ್ತಿ ಅದು ಹೇಗೆ ಎಡ್ಬುದ್ರು ಅದೇ ಗೊತ್ತಾಗ್ತಲ್ಲ. ಇಷ್ಟಕ್ಕೆಲ್ಲ ಕಾರಣ ಭೂಮಿಕಾ. ಅದು ಹೇಗೆ ಎವಿಡೆನ್ಸ್ ಕಲೆಕ್ಟ್ ಮಾಡೋದು ಅವಳು? ಹೇಗೆ ಅಂತ ನಮ್ಮ ಎದುರುಗಡೆನೆ ಇದ್ಕೊಂಡು ನಮ್ಮ ಕಾಲು ಕೆಳಗಡೆ ಇಂಥ ದೊಡ್ಡ ಕೆಡ್ಡ ತೋಡಿದಾಳೆ. ಬಿಟ್ಟಿದ್ರೆ ಸಮಾಧಿನೂ ತೋಡ್ಬಿಡ್ತಾ ಇದ್ಲು. ಆದ್ರೆ ಸತ್ಯ, ಹೇಗೋ ಮಾಮು ಟೈಮ್ ಕರೆಕ್ಟಾಗಿ ತಲೆ ಉಪಯೋಗಿಸಿದಕ್ಕೆ ಈ ಒಂದು ಡೇಂಜರ್ ಥಿಂಗಿಂದ ಬಚಾವಾಗಕ್ಕಾಯ್ತು. ಆದರೆ ಪಾಪ ಬಲಿಯಾಗಿದ್ದು ಮಾಮ್ಸು. ಜೈಲ್ ಸೇರೋ ಹಾಗಾಯ್ತು. ಹಾಯಾಗಿ ನನ್ನ ಜೊತೆ ಎಣ್ಣೆ ಹೊಡ್ಕೊಂಡು ಕುಕ್ಕು ಅಂತ ಓಡಾಡ್ಕೊಂಡಿದ್ದ ನಮ್ಮ ಮಾಮ್ಸು ಈಗ ಜೈಲ್ ಪಾಲ್. ಹುಷಾರಾಗಿರ್ಬೇಕು. ನಿನ್ನ ಹಿಟ್ ಲಿಸ್ಟಲ್ಲಿ ನಾನು ಇದ್ದೀನಿ. ಇದೊಂಥರ ನನಗೆ ಡೇಂಜರ್ ಅಲಾರಾಮ್ ಇದ್ದಾಗೆ. ಇನ್ಮೇಲೆ ನಾನು ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು. ಇಲ್ಲಾಂದರೆ ಮುಂದಕ್ಕೆ ನನಗೆ ಪ್ರಾಬ್ಲಮ್. ಇವಳೊಂಥರ ಟೈಮ್ ಬಾಂಬು. ಯಾವಾಗ ನನ್ನ ವಿಚಾರದಲ್ಲಿ ಸಿಡಿತಾಳೋ ಹೇಳೋಕ್ಕಾಗೋದಿಲ್ಲ. ನಾಯಿ ಪೊಲೀಸ್ ನಾಯಿಯಾಗಿ ಹುಟ್ಟಬೇಕಿತ್ತು ಅವಳು. ಯಾ ಮಾರಿ ಹೆಣ್ಣಾಗುಟ್ಟಿ ನಮ್ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಅದಕ್ಕೆ ಅನ್ನೋ ID ಕಾರ್ಡ್ ಬೇರೆ. ರೀ, ಒಬ್ರೊಬ್ರು ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಏನಾಯ್ತು? ಅರೆ, ಮಕ್ಕ ಯಾಕೆ ಹಿಂಗಾಯ್ತೆ? ಒಳ್ಳೆ ಹಳ್ಳೆಣ್ಣೆ ಕುಡ್ದೋರ್ತಾರ? ಏನಿಲ್ಲ ಏನೂ ಇಲ್ಲ ಅಂತೀರಾ, ಆದ್ರೆ ಮಕ್ಕ ಯಾಕೆ ಹಿಂಗಾಯ್ತೆ? ಅಮೃತಧಾರೆ